ಹಾಸ್ಯ ಕಲಾವಿದ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಲಾಗಿದೆ. ಯುವಕನಿಂದ ಅಶ್ಲೀಲ ಮೆಸೇಜ್ ಅನ್ನ ಮಾಡಲಾಗಿತ್ತು. ಅಸಭ್ಯ ಫೋಟೋವನ್ನ ರವಾನೆ ಕೂಡ ಮಾಡಿದ್ದ ಆ ಯುವಕ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ದ. ಯುವಕನಿಂದ ಅಶ್ಲೀಲ ಮೆಸೇಜ್ ಬಂದಿತ್ತು. ಅಸಭ್ಯ ಫೋಟೋ ಕೂಡ ರವಾನೆ ಆಗಿತ್ತು. ಸಂಜು ಪತ್ನಿಗೆ ಅಶ್ಲೀಲ ಮೆಸೇಜ್ ಅನ್ನ ಪಿಯುಸಿ ವಿದ್ಯಾರ್ಥಿ ಕಳುಹಿಸಿದ್ದ. ಇನ್ಸ್ಟಾದಲ್ಲಿ ಪಲ್ಲವಿಗೆ ಅಶ್ಲೀಲ ಮೆಸೇಜ್ ಅನ್ನ ಆ ಯುವಕ ಕಳಿಸಿದ್ದ. ಸಂಯಮ ಕಳೆದುಕೊಳ್ಳದೆ ಪೊಲೀಸರಿಗೆ ಸಂಜು ದೂರನ್ನ ಕೊಟ್ಟಿದ್ರು. ಬೈಲಹೊಂಗಲ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನ ದಂಪತಿಗಳು ನೀಡಿದ್ರು. ಅಶ್ಲೀಲ ಮೆಸೇಜ್ ಕಳುಹಿಸಿದವನಿಗೆ ಬುದ್ಧಿಯನ್ನ ಹೇಳಿದ ಹಾಸ್ಯ ಕಲಾವಿದ. ಹಾಸ್ಯ ಕಲಾವಿದ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಲಾಗಿತ್ತು. ಇನ್ನು ಯುವಕನಿಂದ ಅಶ್ಲೀಲ ಮೆಸೇಜ್ ಕೂಡ ರವಾನೆ ಮಾಡಲಾಗಿತ್ತು. ಪಿಯುಸಿ ವಿದ್ಯಾರ್ಥಿ ನೀವು ಗಮನಿಸ್ತಾ ಇರಬಹುದು. ಆತನಿಗೆ ಬುದ್ಧಿ ಹೇಳುವ ಕೆಲಸವನ್ನ ಹಾಸ್ಯ ನಟ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇವರ ನಡೆ ಎಷ್ಟೋ ಯುವಕರಿಗೆ ಮಾದರಿಯಾಗುತ್ತೆ. ಯಾಕಂತಂದ್ರೆ ದರ್ಶನ್ನಿಂದ ಯಾವ ರೀತಿಯ ಕೃತ್ಯ ಎಸಗಲಾಗಿತ್ತು, ಕೆಲವೊಂದಿಷ್ಟು ಯುವಕರು ಅದನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ಅವರ ಜೀವನವನ್ನ ಹಾಳು ಮಾಡಿಕೊಳ್ಳುವ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವರು ಕಂಚಿಕೆರೆ ಗ್ರಾಮದವರು. ಇವರು ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿಗೆ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ PSI ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಅವ್ರ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಕಂಚಿಕೆರೆ ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಾಮೆಂಟ್ಸ್ ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರದೆಂದು ಹೇಳಿ ನಾನಿದ್ದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಂಜು ಬಸಯ್ಯನ ನಡೆ ನಿಜಕ್ಕೂ ಕೂಡ ಎಷ್ಟೋ ಜನಕ್ಕೆ ಮಾದರಿಯಾಗತ್ತೆ. ಇನ್ನು ನಟ ದರ್ಶನ್ ಅವ್ರಿಗೂ ಕೂಡ ಇದೊಂದು ರೀತಿಯ ಸಂದೇಶವನ್ನ ಕೊಟ್ಟಂತಾಗತ್ತೆ. ನಟ ದರ್ಶನ್ ಅವರು ಯಾವಾಗ ಅವರು ಕೊಲೆ ಮಾಡಿದ್ರು ಅವನು ಒಂದು ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನ, ಅದಾದ ನಂತರ ಇಡೀ ಸಮಾಜವೇ ಒಂದು ಸಮಾಜದ ಸ್ವಾಸ್ಥ್ಯತೆ ಕೆಡುವಂತ ಘಟನೆಗಳನ್ನು ನಡೆದಿತ್ತು. ಅದಾದ ನಂತರ ಸಂಜು ಬಸಯ್ಯ ಏನೋ ಒಂದು ಹಾಸ್ಯ ನಟ ಇದ್ರೆ ಸಂಜು ಬಸಯ್ಯ ಅವನ ಹೆಂಡತಿಯಾದಂತ ಪಲ್ಲವಿಗೆ ಅವನು ವಿಜಯನಗರ ಮೂಲದ ಒಂದು PUC ಹುಡುಗ ಏನಿರ್ತಾನೆ ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿರ್ತಾನೆ. ಅದೇ ತಣ್ಣಾಗಿ ಮೆಸೇಜ್ ಮಾಡಿರ್ತಾನೆ. ಅದಾದ ನಂತರ ಬೈಲಹೊಂಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಸಂಜು ಬಸಯ್ಯ ನೇರವಾಗಿ ಬೈಲಹೊಂಗಲ್ ಪೊಲೀಸ್ ಠಾಣೆಗೆ ಹೋಗ್ತಾನೆ. ಬೈಲಹೊಂಗಲ್ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪ್ರಕರಣ ದಾಖಲಿಸ್ತಾನೆ. ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಆ ಯುವಕ ಏನಿರ್ತಾನೆ ಏನೋ PUC ಓದುವಂತ ವಿಜಯನಗರ ಮೂಲದ ಏನು PUC ಹುಡುಗ ಇರ್ತಾನೆ ಆ ಯುವಕನನ್ನ ಕರೆಸಿ ಬುದ್ಧಿ ಹೇಳ್ತಾರೆ. ಅದಾದ ನಂತರ ಸಂಜು ಬಸಯ್ಯ ಮತ್ತು ಅವನ ಹೆಂಡತಿ ಪಲ್ಲವಿನ ಕರೆಸ್ತಾರೆ. ಪಲ್ಲವಿನ ಕರೆಸಿ ಇದೇ ಆರೋಪಿನ ನಾವು ಹಿಡ್ಕೊಂಡ್ ಬಂದೀವಿ ಅಂತ ಹೇಳಿ ಅವಾಗ ಸಂಜು ಬಸಯ್ಯ ಮತ್ತು ಅವನ ಹೆಂಡತಿ ಪಲ್ಲವಿ ಹೇಳ್ತಾರೆ, ಇವನು ಇನ್ನ ಚಿಕ್ಕ ಹುಡುಗ ಏನೋ ಒಂದು ಆತುರದಿಂದ ಒಂದು ಆ ತರನಾಗಿ ಅಶ್ಲೀಲ ಮೆಸೇಜ್ ಮತ್ತು ಮೆಸೇಜ್ ಅನ್ನು ಕಳಿಸಿದ್ದಾನೆ, ಇವನನ್ನು ನಾವು ಕ್ಷಮಿಸ್ತೀವಿ, ಇವನು ಬಿಟ್ಟು ಕಳಿಸಿ ಅಂತ ಹೇಳಿ ಅವರು ದರ್ಶನಿಗೆ ಒಂದು ಮಾದರಿ ಆಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಇವನನ್ನು ನೋಡಿ ಉಳಿದಂತ ಏನು ಒಂದು ರಾಜ್ಯದಲ್ಲಿರುವಂತ ಇವಾಗ ಒಂದು ಯುವಕರೇನಿದ್ದಾರೆ ಯುವಕ ಸಮೂಹ ಎಚ್ಚೆತ್ಕೊಂಡು ಯಾವುದೇ ಅಶ್ಲೀಲ ಮೆಸೇಜ್ ಅನ್ನು ಹಾಕೋದಾಗಿರ್ಬಹುದು, ಇನ್ನೊಬ್ಬರ ಹೆಂಡತಿಗೆ ಮೆಸೇಜ್ ಮಾಡೋದನ್ನ ನಿಲ್ಲಿಸ್ಬೇಕಂತ ಹೇಳಿ ಈಗಾಗಲೇ ಆ ಸಂಜು ಬಸಯ್ಯ ಮತ್ತು ಅವನ ಹೆಂಡತಿ ಪಲ್ಲಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.